finally we have completed 30k subscribers. Sachin cooks for Gagana. ಇವತ್ತು ನಾನು ಗಗನಗೋಸ್ಕರ ಕುಕ್ ಮಾಡ್ತಾ ಇದ್ದೀನಿ. ಏನೋ ಪಾಲಕ್ ಪಪ್ಪು ಮಾಡು ಅಂತ ಹೇಳಿದಾಳೆ. ಒಂದು ಫುಲ್ ಹಣ್ಣು ದೋರಣ್ಣ ಅಂತೀರ ಮೈದ್ನ ಗೈಸ್. ಇವಾಗ ನನ್ನ ಸರದಿ, ನನ್ನ ಪಪ್ಪು ಮಾಡುವ ಸರದಿ. ಪಾಪು ಅಲ್ಲ ಗೈಸ್, ಪಪ್ಪು. It's my brother's wedding. ಗಗನ ಕಸಿನ್ ಬ್ರದರ್ದು ಮದುವೆ ಇದೆ. ಸೊ ಆ ಮದುವೆಗೆ ಗಗನ ಅವರು ಫುಲ್ ಬಿಸಿ. ಅದಕ್ಕೆ ನಾನು ಹೇರ್ ಕಟ್ ಎಲ್ಲ ಮಾಡಿಸ್ಕೋಬೇಕು. ಚಿಕನ್ ಪೂರ್ತಿ ಅಂಡರ್ ಡಾಲು, ಈರುಳ್ಳಿ ಡಾಲು. ಸೊ ಸಾಂಬಾರು ಪಾಲಕ್ ಪಪ್ಪು ರೆಡಿ. ಟೇಸ್ಟ್ ಮಾಡಿದ್ರೆ ಸಕ್ಕತ್ತಾಗಿದೆ. ನೀನು ಹೇಳೋ ಲೆಕ್ಕಾಚಾರ ಹೋದ್ರೆ ಹಂಗೆ ಬರುತ್ತೆ ಅಪ್ಪಿ. ಹೆಂಗೆ ನಮ್ಗೆ ಗೊತ್ತು ಹೆಂಗೆ ಟ್ಯಾಕಲ್ ಮಾಡ್ಬೇಕಂತ. ಹಾಯ್ ಗೈಸ್, Welcome back ಟು ಸಾಗಾ ಸ್ಟೋರೀಸ್ YouTube channel. ಏನು ಗೊತ್ತಾ ಗೈಸ್, ಫೈನಲಿ ವಿ ಹ್ಯಾವ್ ಕಂಪ್ಲೀಟೆಡ್ 30k ಸಬ್ಸ್ಕ್ರೈಬರ್ಸ್. Yes, ಫೈನಲಿ finally. ಆಮೇಲೆ ಥರ ನಡ್ಕೊಂಡು ಫೈನಲಿ 30k ಆಲ್ಮೋಸ್ಟ್ 1 year ಆದಮೇಲೆ 5k ಜಾಸ್ತಿ ಆಗಿರೋದು ನಮಗೆ. ಯಪ್ಪ. ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ ಯು. ಸೊ ಹೊಸ ಸಬ್ಸ್ಕ್ರೈಬರ್ಸ್ಗೆಲ್ಲ ವೆಲ್ಕಮ್ ಬ್ಯಾಕ್ ಗೈಸ್. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಅಲ್ಲ, ವೆಲ್ಕಮ್. ವೆಲ್ಕಮ್. ನಾವು ಸಚಿನ್ ಗಗನ ಅಂತ, ಸಾಗಾ ಸ್ಟೋರೀಸ್ ಅಂತ ಚಾನಲ್ ಇದು. ಸೊ ಹಿಂಗೆ ನೋಡಿ. ಸೊ ಇವತ್ತೇನು ಸ್ಪೆಷಲ್ ಅಂದರೆ, ಇವತ್ತೇನು ಸ್ಪೆಷಲ್ ಅಂದರೆ ನಮ್ಮ ಡೈಲಿ ವ್ಲಾಗ್ ಜೊತೆಗೆ ಸಚಿನ್ಗೆ ಒಂದು ಚಾಲೆಂಜ್. ಸಚಿನ್ ಕುಕ್ಸ್ ಫಾರ್ ಗಗನ. ಇವತ್ತು ನಾನು ಗಗನಗೋಸ್ಕರ ಕುಕ್ ಮಾಡ್ತಾ ಇದ್ದೀನಿ. ಏನೋ ಪಾಲಕ್ ಪಪ್ಪು ಮಾಡು ಅಂತ ಹೇಳಿದಾಳೆ. ಟಾಸ್ಕು ಒಂದಿನಾನು ಮಾಡಿಲ್ಲ ಜೀವನದಲ್ಲಿ. ಶೌರ್ಯ ಚೆನ್ನಾಗಿ ಮಾಡ್ತಾನೆ, ಅವ್ನು ಕೇಳ್ಕೊಂಡು ಮಾಡಬೇಕು. ಸದ್ಯಕ್ಕೆ ಪಾಲಕ್ ಸೊಪ್ಪು ಥರ ಕುಯ್ತಿದ್ದೀವಿ. ಹಾಗೆ ಬೇರೆ ಬೇರೆ ಕೆಲಸಗಳು ಇದೆ ಗೈಸ್. ಸೊ ಏನೇನು ಎತ್ತ ಎಲ್ಲ ಹೋಗ್ತಾ ತೋರಿಸ್ತೀವಿ. ಸದ್ಯಕ್ಕೆ ಮಾರ್ಕೆಟ್ಗೆ ವಾಕಿಂಗ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಪಾಲಕ್ ಸೊಪ್ಪು ತರಕ್ಕೆ. ಬನ್ನಿ ಹೋಗಿ ಬರೋಣ. ಹಾಂ, ತಗೊಂಡಾಯ್ತಾ? ಏನು ತಗೊಂಡೆ? ಹಾಲು ಮೊಸರು ಜೊತೆ ಪಾಲಕ್ ಸೊಪ್ಪು. ತರಕ ಬರೋಕೆ ಹೋಗಿರೋದು ಪಾಲಕ್ ಸೊಪ್ಪು. ಅದನ್ನೇ ಮರ್ತ್ಕೊಂಡಿದ್ಯಾ? ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬೀಟ್ರೂಟ್. ನಾವೇ ಬ್ಯಾಗ್ ತಗೋತೀವಿ ನೋಡಿ ಗೈಸ್. ಎಷ್ಟು ಪರಿಸರ ಪ್ರೇಮಿ ನಾವು. ಪ್ಲಾಸ್ಟಿಕ್ ಕವರ್ಸ್ ಅವಾಯ್ಡ್ ಮಾಡೋಕ್ಕೆ. ಗೈಸ್, ನಮ್ಮ ಫೋಸ್ಟೇಜ್ ತುಂಬ ನೇರಳೆಣ್ಣು ಮರಗಳು ಹಾಕೋರೆ. ನನಗೆ ಕಷ್ಟಪಟ್ಟು ಕಿತ್ತಿದ್ದಕ್ಕೆ 2 ಸಿಕ್ಕಿದ್ದು. ಅದ್ರ ಒಂದು ದೋರಣ್ಣು, ಒಂದು ಫುಲ್ ಹಣ್ಣು. ದೋರಣ್ಣು ಅಂತೀರ ಮೈದ್ನ? ಹಾಂ, ದೋರಣ್ಣು ಅಂತ ಯೂಸ್ ಮಾಡಲ್ವಾ? ದೋರಣ್ಣು ಅಂದರೆ ಅರ್ಧ ಹಣ್ಣಾಗಿರೋದು. ಬೇಕಾ ನನಗೆ? ಗೈಸ್, ಇವತ್ತು ನಮ್ಮನೇಲಿ ಬ್ರೇಕ್ಫಾಸ್ಟ್ ಏನು ಗೊತ್ತಾ? ಗಗನ ಸ್ಪೆಷಲ್. ಏನಮ್ಮ ಕುಕ್ ಮಾಡ್ತಾಯಿದ್ಯಾ? ರುಚಿಕರವಾಗಿ, ಶುದ್ಧಕರವಾಗಿ, ಆರೋಗ್ಯಕರವಾಗಿ ತೋರಿಸು. ಏನು ಅಂತ ಹೇಳು. ಏನಿದು? ಮುಸ್ಲಿ. ಮುಸ್ಲಿಲಿಯಪ್ಪ ಕಟ್ಗಿ. ಗೈಸ್, ತಂದಿಂದ ತುಂಬ ದಿನ ಆಯಿತು, ಮರ್ತೇ ಬಿಟ್ಟಿದ್ವಿ. ಇವತ್ತೇ ಫಸ್ಟ್ ಟೈಮ್ ನಮ್ಮಲ್ಲಿ ಮುಸ್ಲಿ ಮಾಡ್ಕೊತಿರೋದು. ನೋಡೋಕ್ಕೆ ಓಟ್ಸ್ ಥರನೇ ಇದೆ, ಬಟ್ ಹೆಂಗಿರುತ್ತೆ ಶುಡ್ ಟ್ರೈ. ಒಂದೇ ಸಲ ತಿಂದಿರೋದು ನಾನು. ಅದಕ್ಕೆ ಹಾಲು ಹಾಕ್ಬಿಟ್ಟು ಸ್ಟಿರ್ ಮಾಡ್ಬಿಟ್ಟು ತಿಂದರೆ ಸಾಕು, ಅಷ್ಟೇ. ಮುಸ್ಲಿ ರೆಡಿ. ಸೊ ಇದು ಮುಸ್ಲಿ ತಿಂದ್ಬಿಟ್ಟು ನಾನು ಪಾಲಕ್ ಪಪ್ಪು ಮಾಡ್ಕೊಡ್ಬೇಕು. ಇವತ್ತು ಸಿಕ್ಕಾಪಟ್ಟೆ ಕೆಲಸಗಳಿದೆ, ಅಂದರೂ ಒಪ್ಕೊಂಡಿದ್ದೀನಿ ಮಾಡ್ಕೊಡೋಣ ಅಂತ. ನೋಡೋಣ, ಧೈರ್ಯ ಮಾಡಿ ಮಾಡ್ಕೊಡ್ತೀನಿ. ಹೆಂಗಾಗುತ್ತೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಈಗ ಸದ್ಯಕ್ಕೆ ಮುಸ್ಲಿ ತಿನ್ನುವ ಗೈಸ್. ಸಚಿನ್ ಪಪ್ಪು ರೆಡಿ ಮಾಡೋಕ್ಕೆ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಇನ್ಫಾರ್ಮೇಷನ್. ಆ್ಯಂಡ್ ಈ ಇನ್ಫಾರ್ಮೇಷನ್ನ ನಾನು ಕೊಡ್ತಾನೆ ಬಂದಿದ್ದೀನಿ. ನೀವು ಸಮ್ಮರಲ್ಲಿ ಸ್ಕಿನ್ನ ಹೆಂಗೆ ಮೇಂಟೈನ್ ಮಾಡಿದ್ರಿ ಅನ್ನೋದಲ್ಲ, ಈಗ ಈ ಸೀಸನಲ್ಲಿ ನೀವು ಹೆಂಗೆ ನೋಡ್ಕೋತೀರಾ ಅನ್ನೋದೇ ಇರೋದು. ಈಗ ತುಂಬ ಚೇಂಜಸ್ ಆಗುತ್ತೆ. ಆ್ಯಂಡ್ ನಾವು ಜಾಸ್ತಿ ನೀರು ಕುಡಿಯಲ್ಲ. ಚಳಿ ನಮ್ಗೆ ನೀರು ಕುಡಿಬೇಕಂತಾನೆ ಅನ್ಸಲ್ಲ. ಸ್ಕಿನ್ನಲ್ಲಿ ತುಂಬ ಚೇಂಜಸ್ ಆಗುತ್ತೆ. ಸೊ ಸ್ಕಿನ್ನ ತುಂಬ ಚೆನ್ನಾಗಿ ನೋಡ್ಕೊಬೇಕಾಗಿರೋದು ಇವಾಗ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಬಿಸಿಲಿಲ್ಲ ಅಂತ ಸನ್ಸ್ಕ್ರೀನ್ ಆಗದೆ ಇರೋದು, ಇಲ್ಲ ಕ್ಲೈಮೇಟ್ ಸ್ವಲ್ಪ ಡಲ್ ಆಗೇ ಇರುತ್ತೆ, ಸನ್ ಇಲ್ವಲ್ಲ ಅಂತ ಹಂಗೆ ಹೋಗೋದು, ನಾವು ಟ್ರೀಟ್ ಮಾಡದೇ ಇರೋದು ನಮ್ಮ ಸ್ಕಿನ್ನ, ಇದೆಲ್ಲ ನಮ್ಗೆ ಇನ್ನೂ ಸ್ಕಿನ್ನ ಡ್ಯಾಮೇಜ್ ಮಾಡುತ್ತೆ. ಸೊ ನಾನು ನಿಮಗೆ ಹೇಳ್ತಾನೆ ಬಂದಿದ್ದೀನಿ, ನಾನು ಯೂಸ್ ಮಾಡೋದು ಕ್ಯೂರ್ ಪ್ರಾಡಕ್ಟ್ಸು. ಸೊ ಇದು ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಯಾವಾಗಲೂ ನಿಮ್ಮ ಜೊತೆ ಇರಬೇಕು. ಬಿಸಿಲಿಲ್ಲ ಅಂತ ನೀವು ಸನ್ಸ್ಕ್ರೀನ್ ಆಗದೆ ಇರಬಾರ್ದು, ಯಾವಾಗಲೂ ಯೂಸ್ ಮಾಡಬೇಕು. ಆ್ಯಂಡ್ ಇವಾಗಲೇ ನಮ್ಮ ಸ್ಕಿನ್ ತುಂಬ ಚೇಂಜಸ್ ಆಗುತ್ತೆ. ಸೊ ಅದರಿಂದ ಎಲ್ಲ ಕಂಟ್ರೋಲ್ ಮಾಡಬೇಕು. ಆ್ಯಂಡ್ ನಮ್ಮ ಸ್ಕಿನ್ ಈಗ ಹೇಗಿದೆ ಹಂಗೆ ನೋಡ್ಕೋಬೇಕು ಅಂದರೆ ನಾವು ಇದನ್ನ ಯೂಸ್ ಮಾಡಲೇಬೇಕು. ಆ್ಯಂಡ್ ನಾನು ನಿಮಗೆ ತುಂಬ ಸತಿ ಹೇಳಿದ್ದೀನಿ ಈ ಪ್ರಾಡಕ್ಟ್ಸ್ ಬಗ್ಗೆ. ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಫ್ರೀ ಕನ್ಸಲ್ಟೇಷನ್ ತೊಗೊಬೋದು. ಆ್ಯಂಡ್ ಇದೆಷ್ಟೇ ಇಲ್ಲ, ನಿಮಗೆ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಲಿಪ್ ಬಾಮ್, ನಾನು ಟಿಂಟೆಡ್ ಲಿಪ್ ಬಾಮ್ ಏನು ಯೂಸ್ ಮಾಡ್ತೀನಿ. ಆ್ಯಂಡ್ ನೈಟ್ಗೆ ಪ್ರಾಡಕ್ಟ್ಸ್ ಕೊಡ್ತಾರೆ. ನಿಮಗೆ ಪಿಂಪಲ್ಸ್ ಇದ್ದರೆ, ಡಾರ್ಕ್ ಸ್ಪಾಟ್ಸ್ ಇದ್ದರೆ, ಇಲ್ಲ ತುಂಬ ಬೇರೆ ನನ್ನ ಸ್ಕಿನ್ನೇ ಬೇರೆ ಥರ ಇದೆ. ತುಂಬ ಜನ ತುಂಬ ಟೈಪ್ಸ್ ಆಫ್ ಸ್ಕಿನ್ ಇರುತ್ತೆ. ಆ್ಯಂಡ್ ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್, ಅದ್ರ ರಿಲೇಟೆಡೇ ನಿಮ್ಮ ಸ್ಕಿನ್ನ ಒಂದು ಅನಲೈಸ್ ಮಾಡಿ ನಿಮಗೆ ಪ್ರಾಡಕ್ಟ್ಸ್ನ ಸಜೆಸ್ಟ್ ಮಾಡ್ತಾರೆ. ಅದಲ್ಲದೆ ನಿಮಗೆ ಡಯಟ್ ಪ್ಲಾನ್ ಹೇಗಿರುತ್ತೆ, ಡಯಟ್ ಹೇಗೆ ಮಾಡಬೇಕು ನಿಮ್ಮ ಸ್ಕಿನ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಅನ್ನೋದ್ರ ಬಗ್ಗೆನೂ ಹೇಳ್ತಾರೆ. ಆ್ಯಂಡ್ ನಾನು ಕ್ಯೂರ್ ಅಪ್ಲಿಕೇಶನ್ ಏನಕ್ಕೆ ಸಜೆಸ್ಟ್ ಮಾಡ್ತೀನಿ ಅಂದರೆ, ಆ್ಯಂಡ್ ತುಂಬ ಜನ ರೂರಲಲ್ಲಿರ್ತಾರೆ, ಊರುಗಳಲ್ಲಿರ್ತಾರೆ, ಅವ್ರು ಇಲ್ಲಿಗೆ ಬಂದು ಕನ್ಸಲ್ಟ್ ಮಾಡೋದು, ಇಲ್ಲ ಎಲ್ಲೋ ರಿಮೋಟ್ ಪ್ಲೇಸಸಲ್ಲಿ ಇರ್ತಾರೆ, ಅವ್ರಿಗೆಲ್ಲ ಇದು ತುಂಬ ಬೆನಿಫಿಷರಿ ಆಗಿರುತ್ತೆ ಈ ಅಪ್ಲಿಕೇಶನ್. ಸೊ ಬಿಕಾಸ್ ನೀವು ಆನ್ಲೈನಲ್ಲೇ ಕನ್ಸಲ್ಟ್ ಮಾಡ್ಬೋದು.
ಆನ್ಲೈನಲ್ಲೇ ನಿಮ್ಮ ಫೇಸ್ ಅನಲೈಸ್ ಮಾಡಿಸ್ಕೋಬೋದು. ಆ್ಯಂಡ್ ಅದು ಫೇಸ್ ಅನಲೈಸ್ ಮಾಡಿ ಒಂದು ಸ್ವಲ್ಪ ಟೈಮ್ ತೊಗೊಂಡು ನಿಮಗೆ ಏನೇನಾಗಿದೆ, ಯಾವ್ಯಾವುದು ಡಾರ್ಕ್ ಸ್ಪಾಟ್ಸ್ ಯಾವಾಗಿಂದ ಬಂದಿದೆ, ಏನಕ್ಕೆ ಬಂದಿದೆ, ಆಯಿಲ್ ಸೆಕ್ರೇಷನಿಂದನಾ, ಏನಕ್ಕೆ ಡ್ರೈನೆಸ್ಸಿಂದನಾ, ಎಲ್ಲನೂ ಅದು ಪಿನ್ ಟು ಪಿನ್ ನಿಮಗೆ ಡೀಟೇಲ್ಸ್ ಕೊಡುತ್ತೆ. ಸೊ ನಿಮ್ಗೆ ಅದರಿಂದ ನಿಮ್ಗೆ ಅನಲೈಸ್ ಮಾಡ್ಕೋಬೋದು ನಿಮ್ಮ ಸ್ಕಿನ್ ಏನಾಗ್ತಿದೆ, ಹೇಗಿದೆ ಅಂತೆಲ್ಲ. ಸೊ ಆ್ಯಂಡ್ ಅದ್ರ ರಿಲೇಟೆಡ್ ಪ್ರಾಡಕ್ಟ್ಸ್ನ ಸಜೆಸ್ಟ್ ಮಾಡ್ತಾರೆ. ಸೊ ಆ ಪ್ರಾಡಕ್ಟ್ಸ್ನ ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಆ್ಯಂಡ್ ಅವ್ರದ್ದೇ ಒಂದು ಕಿಟ್ ಕೂಡ ಇದೆ. ಆ ಕಿಟ್ ಸೆಟ್ ಆಫ್ ಪ್ರಾಡಕ್ಟ್ಸ್ನು ಪರ್ಚೇಸ್ ಮಾಡ್ಬೋದು. ಇಲ್ಲ ನಿಮಗೆ ಬೇಡ, ನಮಗೆ ಮಾಯಿಶ್ಚರೈಸರ್ ಬೇಕು, ಸನ್ಸ್ಕ್ರೀನ್ ಬೇಕು, ಇಲ್ಲ ಬೇರೆ ಪ್ರಾಡಕ್ಟ್ಸ್ ಬೇಕು ಅಂದರೆ ಆ ಥರ ಪ್ರಾಡಕ್ಟ್ಸ್ನು ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ನಿಮಗೆ ಇದೇನೋ ಒಂದ್ಸತಿ ಕನ್ಸಲ್ಟ್ ಮಾಡಿ ಸುಮ್ಮನೆ ಬಿಟ್ಬಿಡೋದು ಅಂತಲ್ಲ. ನೀವು ಒಂದ್ಸತಿ ಕನ್ಸಲ್ಟ್ ಮಾಡಿ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ಮೇಲೆ ನಿಮಗೆ ಮಂತ್ಲಿ ಚೆಕಪ್ ಇರುತ್ತೆ. ನಿಮಗೆ ಫೋನಲ್ಲೇ ಮೆಸೇಜ್ ಬರುತ್ತೆ, ರಿಮೈಂಡರ್ ಬರುತ್ತೆ ನಿಮಗೆ ಡ್ಯೂ ಇದೆ ಚೆಕಪ್ಪಿಗೆ ಅಂತ. ಸೊ ನೀವು ಚೆಕಪ್ ಮಾಡಿಸ್ಕೋಬೋದು. ನಿಮ್ಮ ಸ್ಕಿನ್ ಏನು ಪ್ರೋಗ್ರೆಸ್ ಆಗಿದೆ ಅನ್ನೋದು ರಿಪೋರ್ಟು ಫೋನಲ್ಲೇ ಇರುತ್ತೆ. ಸೊ ನಂದು ಫಸ್ಟ್ ಅಟೆಂಪ್ಟಲ್ಲಿ ನನ್ನ ಸ್ಕಿನ್ ಈ ಥರ ಇತ್ತು, ಸೆಕೆಂಡ್ ಚೆಕಪ್ಪಿಗೆ ಹೋದಾಗ ಈ ಥರ ಇತ್ತು, ಥರ್ಡ್ ಚೆಕಪ್ಪಿಗೆ ಹೋದಾಗ ಎಲ್ಲ ಫೋಟೋಸಲ್ಲಿ ಕಂಪ್ಯಾರಿಸನ್ ತೋರಿಸುತ್ತೆ. ಚೇಂಜಸ್ ಇದ್ರೆ, ವೇರಿಯೇಷನ್ಸ್ ಇದ್ರೆ ಎಲ್ಲನೂ ಅದು ಹೇಳುತ್ತೆ. ಸೊ ಅದೊಂದು ಬೆಸ್ಟ್ ಪಾರ್ಟ್ ಈ ಅಪ್ಲಿಕೇಶನಲ್ಲಿ. ಸೊ ಈ ಪ್ರಾಡಕ್ಟ್ಸ್ನ ನೀವು ಒಂದ್ಸತಿನಾದ್ರೂ ಟ್ರೈ ಮಾಡಬೇಕಾಗುತ್ತೆ. ಯಾಕಂದರೆ ಇದಷ್ಟು ನನಗೆ ಗೋ ಟು ಪ್ರಾಡಕ್ಟ್ಸ್ ಆಗ್ಬಿಟ್ಟಿದೆ. ಅಷ್ಟು ಯೂಸ್ ಮಾಡಿ ಮಾಡಿ ಅಷ್ಟು ಬಾಟಲ್ಸು ಇದೆಲ್ಲ ಎಸ್ತಿದ್ದೀನಿ ನಾನು, ಅಷ್ಟು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ. ಸೊ ನೀವು ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಸಾಗಾ 100 ಅನ್ನೋ ಕೂಪನ್ ಕೋಡ್ ಯೂಸ್ ಮಾಡಿ, ನಿಮಗೆ ₹100 ಡಿಸ್ಕೌಂಟ್ ಕೂಡ ಆಗುತ್ತೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್, ನೀವೆಲ್ಲರೂ ಯೂಸ್ ಮಾಡಿ ರಿಸಲ್ಟ್ಸ್ ಹೇಗಿದೆ ಅಂತ ಹೇಳ್ಬೋದು. ನನ್ನ ರಿಸಲ್ಟ್ಸ್ ನೀವು ನೋಡ್ತಾ ಇರ್ತೀರಾ. ಆ್ಯಂಡ್ ತುಂಬ ಜನ ಇನ್ಸ್ಟಾಗ್ರಾಮಲ್ಲೂ ಮೆಸೇಜ್ ಮಾಡ್ತೀರಾ, ನಿಮ್ಮ ಸ್ಕಿನ್ನಿಗೆ ಏನು ಯೂಸ್ ಮಾಡ್ತೀರಾ ಅಂತ. ಮೋಸ್ಟ್ ಆಫ್ ದ ಟೈಮ್ಸ್ ಇದನ್ನೇ ಯೂಸ್ ಮಾಡೋದು ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಆಗಿ. ಈವನ್ ಮೇಕಪ್ ಮಾಡಿದ್ರು ನಾನು ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಆಗಿ ಇದನ್ನೇ ಯೂಸ್ ಮಾಡ್ತೀನಿ. ಯಾವಾಗಲೂ ಹಚ್ತೀನಿ, ಬಿಡಲ್ಲ. ಆ್ಯಂಡ್ ಲಿಪ್ ಬಾಮ್ ಕೂಡ ನಾನು ನೋಡಿದ್ದೀರಾ ನೀವು, ಟಿಂಟೆಡ್ ಲಿಪ್ ಬಾಮ್, ನಾನು ಅದನ್ನೇ ಯೂಸ್ ಮಾಡ್ತೀನಿ. ಯಾವಾಗಾದರೂ ಬೇಕು ಅನ್ಸಿದ್ರೆ ಮಾತ್ರ ನಾನು ಲಿಪ್ಸ್ಟಿಕ್ಸ್ ಎಲ್ಲ ಯೂಸ್ ಮಾಡೋದು. ಸೊ ನೀವು ಇದನ್ನ ಚೆಕ್ಔಟ್ ಮಾಡಬೇಕು ಅಂದರೆ ಅಪ್ಲಿಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ಔಟ್ ಮಾಡಿ, ಸಾಗಾ 100 ಕೂಪನ್ ಕೋಡ್ ಯೂಸ್ ಮಾಡಿ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿ. ನಿಮ್ಮ ಸ್ಕಿನ್ ಕೂಡ ಚೆನ್ನಾಗಿ ಇಟ್ಕೊಳ್ಳಿ. ಆ್ಯಂಡ್ ನೀರು ಚೆನ್ನಾಗಿ ಕುಡೀರಿ. ಚಳಿ ಇದೆ ಅಂತೆಲ್ಲ ನೀರು ಕುಡಿಬೇಕಂತಾನೆ ಅನ್ಸಲ್ಲ. ಎಸ್ಪೆಷಲಿ ನನಗೆ ಸಚಿನ್ ಬೈತಾ ಇರ್ತಾರೆ ನೀರು ಕುಡಿ ಅಂತ. ಸೊ ನೀರು ಚೆನ್ನಾಗಿ ಕುಡೀರಿ, ಸ್ಕಿನ್ ಚೆನ್ನಾಗಿ ಇಟ್ಕೊಳ್ಳಿ. ಗೈಸ್ ಇವಾಗ ನನ್ನ ಸರದಿ, ನನ್ನ ಪಪ್ಪು ಮಾಡುವ ಸರದಿ. ಪಾಪು ಅಲ್ಲ ಗೈಸ್, ಪಪ್ಪು. ಪಾಲಕ್ ಪಪ್ಪು ಮಾಡಬೇಕು. ದಟ್ ಇಸ್ ದ ಟಾಸ್ಕ್. ನೀನೇ ಎಲ್ಲ ಮಾಡ್ಬಿಡು. ಅದೇ ನಾನು ವಿಡಿಯೋ ಮಾಡಕ್ ಬಂದಿರೋದು ಗೈಸ್. ನೀನು ಮಾಡ್ಬಿಟ್ಟು ತೋರಿಸು, ಆಡಿಯನ್ಸ್ ಹೇಳ್ತೀನಿ ಹೆಂಗೆ ಮಾಡೋದು ಪಪ್ಪು ಅಂತ. ಓಕೆ, ಗುಡ್ ಡೀಲ್ ಬ್ರದರ್. ಕೊಡೋ ಬೇಗ, ಟೈಮ್ ಆಯ್ತು ಮಾಡಬೇಕು. ನಾನು ಹೇರ್ ಕಟಿಂಗ್ ಹೋಗ್ಬೇಕು ನೋಡಿ, ಕೂದಲು ಹುಚ್ಚಾಗಿಲ್ಲ ನಾನು. ಅದಕ್ಕೆ ಹೇರ್ ಕಟಿಂಗ್ ಸಲೂನ್ ಇಟ್ಕೊಂಡಿದ್ದೀನಿ. ಇವತ್ತು ಈ ವೀಕೆಂಡ್ ಗೈಸ್, ಫ್ರೈಡೇ, ಸ್ಯಾಟರ್ಡೇ, ಸಂಡೇ ನಾವು ಗಗನ ಫುಲ್ ಬ್ಯುಸಿ. ಯಾಕಂದರೆ ಇಟ್ಸ್ ಮೈ ಬ್ರದರ್ಸ್ ವೆಡ್ಡಿಂಗ್. ಗಗನ ಕಸಿನ್ ಬ್ರದರ್ದು ಮದುವೆ ಇದೆ. ಸೊ ಆ ಮದುವೆಗೆ ಗಗನ ಅವರು ಫುಲ್ ಬ್ಯುಸಿ. ಅದಕ್ಕೆ ನಾನು ಹೇರ್ ಕಟ್ ಎಲ್ಲ ಮಾಡಿಸ್ಕೋಬೇಕು. ಅವ್ರು ಮಿಂಚ್ತಾರಲ್ಲ, ಸೊ ಸ್ವಲ್ಪ ನಾವು ಫಸ್ಟ್ ಟೈಮ್ ಗೈಸ್ ಆಫ್ಟರ್ ನನ್ನ ಮದುವೆ ಆದ್ಮೇಲೆ ಗಗನ ಓನ್ ಕುಟುಂಬದಲ್ಲೇ, ನಮ್ಮ ಕುಟುಂಬದಲ್ಲೇ ಮದುವೆ ಆಗ್ತದೆ ಅಂತ. ಮೊದಲನೇ ಮದುವೆ, ನಮ್ಮಣ್ಣಂದು ಮೊದಲನೇ ಮದುವೆ. ಅಂಡ್ ನಾವು ಅಷ್ಟೇ ಚೆನ್ನಾಗಿ ರೆಡಿ ಆಗ್ಬೋದು ಅಂತ ಖುಷಿ ಇದೆ. ಅಂಡ್ ಒಂದು ನಮ್ಗೆ ಬೇಜಾರಿತ್ತು, ನಮ್ದು ಮದುವೆ ರಿಸೆಪ್ಷನ್ ಅಲ್ಲಿ ನಾವು ತುಂಬಾ ಚೆನ್ನಾಗಿ ರೆಡಿ ಆಗಿದ್ವಿ, ಬಟ್ ಔಟ್ಡೋರ್ ಫೋಟೋನು ತೆಗ್ಸಿಲ್ಲ ಗೈಸ್. ನಾಟ್ ಇವನ್ ಅ ಸಿಂಗಲ್ ಫೋಟೋ. ಯಾಕಂದ್ರೆ ತುಂಬಾ ಜನ ಇನ್ವೈಟ್ ಮಾಡಿದ್ವಿ, ಇವ್ರ ಕಡೆ ಆಗ್ಲಿ ನಮ್ ಕಡೆ ಆಗ್ಲಿ ತುಂಬಾ ಜನ ಬಂದಿದ್ರು. ಅಂಡ್ ನಮ್ಮಪ್ಪ ಎಲ್ಲ ಹೇಳಿದ್ದು ದಟ್ ಇಸ್ ಟ್ರೂ. ಯಾಕಂದ್ರೆ ಅವ್ರ ಜನನ ಕಾಯಿಸ್ಬಾರ್ದು, ಫೋಟೋ ಕೊಡ್ಬೇಕು ಅಂತ ಅವ್ರು ತುಂಬಾ ಕರೀತಾ ಇದ್ರು. ಸೊ ನಾವು 7 o'clock 7:15 ಹಂಗೆ 7:30 ಸ್ಟೇಜ್ ಮೇಲೆ ಇದ್ವಿ. 7:30 to 11:30 ನಾವು ಸ್ಟೇಜ್ ಮೇಲೆ ಇದ್ವಿ. ಜನಕ್ಕೆ ಫೋಟೋಸ್ ಅಂದ್ರು, ಫೋಟೋಸ್ ಫುಲ್ ಕೊಡಕ್ ಆಗಿಲ್ಲ. ಇನ್ನೂ ಜನ ಇದ್ರು, ತುಂಬಾ ಜನ. ಅಂದ್ರೆ ಲಾಸ್ಟಿಗೆ ಲೇಟ್ ಆಯ್ತು ಅಂತೆಲ್ಲ ತುಂಬಾ ಜನ ಹೊರಟೋದ್ರು, ತುಂಬಾ ಕ್ಯೂ ಇತ್ತು ಅಂತ. ಅದರಿಂದ ಆಮೇಲೆ ಬಳೆ ಶಾಸ್ತ್ರಕ್ಕೆಲ್ಲ ಲೇಟ್ ಆಯ್ತು ಅಂತ ನಮ್ಮ ಪಿಕ್ಚರ್ಸ್ ನಾವು ತಗ್ಸೇ ಇಲ್ಲ. ಔಟ್ಡೋರ್ ನಾವು ಹೋಗೇ ಇಲ್ಲ. ಇಂಡೋರ್ ಏನೇನೋ ಒಂದು ಚೂರು ತೆಗೆದ್ರು ಅಷ್ಟೇ, ಬಿಟ್ರೆ ಏನು ಸಿಕ್ಕಿಲ್ಲ ಫೋಟೋಸ್. ಅದಕ್ಕೆ ನಾವು ಈ ಮದ್ವೆಲಿ ಚೆನ್ನಾಗಿ ರೆಡಿಯಾಗಿ ಔಟ್ಡೋರ್ ಫೋಟೋಸ್ ತೆಗಿಸ್ಕೋಬೇಕು ಅಂತ ಅನ್ಕೊಂಡಿದೀವಿ. ಆದ್ರೆ ಮಳೆ ಏನ್ ಮಾಡುತ್ತೋ, ಫೋಟೋಗ್ರಾಫರ್ ಹೆಂಗಿರ್ತಾರೋ ಏನೋ ಕತೆ ಎಲ್ಲ ಗೊತ್ತಿಲ್ಲ. ನೋಡುವ, ಸದ್ಯಕ್ಕೆ ಪಾಲಕ್ ಪಪ್ಪು ಮಾಡುವ. ಅಂದ್ರೆ ರೆಡಿಯಾಗಿ ನಮ್ಮ ಮದ್ವೆಲಿ ನಿಮಗೆ ವ್ಲಾಗ್ ಕೊಟ್ಟಿರ್ಲಿಲ್ವಲ್ಲ, ಈ ವ್ಲಾಗ್ ಅಲ್ಲಿ ಈ ಮದ್ವೆಲಿ ಕೊಡ್ತೀವಿ. ಈಗ ಪಾಲಕ್ ಪಪ್ಪು ಮಾಡಕ್ಕೆ ಏನ್ ಬೇಕು, ನಾನು ಏನು ಹಚ್ಕೋಬೇಕು ಹೇಳಿ? ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಬಿಚ್ಚು. ಓಕೆ ಗೈಸ್, ಇವಾಗ ಇದಕ್ಕೆ ನಾವು ಬೇಳೆ ಹಾಕೊಂಡಿದ್ವಿ. ನಮ್ಗೆ ಎಷ್ಟು ಬೇಕಷ್ಟು ಬೇಳೆ ಹಾಕೋಬೇಕು. ಬೇಳೆ ಒಳಕ್ಕೆ ನೀನು ಹೇಳ್ಕೊಡ್ಬೇಡ, ನಿನಗೆ ಗೊತ್ತಿಲ್ಲ, ನಾನು ಹೇಳ್ಕೊಟ್ಟು ಮಾಡ್ತೀನಿ. ಟೊಮೊಟೊ, ಬೆಳ್ಳುಳ್ಳಿನೂ ಹಾಕೋದು. ಇದನ್ನ ಎಷ್ಟು ಹಾಕೊಳ್ಳೋಣ? ಎಲ್ಲ ಹಾಕೊಡು. ಒಗ್ಗರಣೆಗೆ ಬೇಡವಾ? ಈರುಳ್ಳಿ ಸ್ವಲ್ಪ ಇಡು, ಬೆಳ್ಳುಳ್ಳಿ ಸ್ವಲ್ಪ ಇಡು. ಓಕೆ, ಈರುಳ್ಳಿ ಸ್ವಲ್ಪ ಇಡ್ತಾ ಇದ್ದೀನಿ, ಬೆಳ್ಳುಳ್ಳಿ ಸ್ವಲ್ಪ ಇಟ್ಕೊತೀನಿ. ಮಿಕ್ಕಿದ್ದು ಸಾಕು ಈರುಳ್ಳಿ? ಸಾಕು. ನಮ್ಮ ಹೆಂಗಸು ಮಾರ್ಗದರ್ಶನದಲ್ಲಿ ಇದೆಲ್ಲ ಮಾಡ್ತಾ ಇದ್ದೀನಿ. ಮೆಣಸಿನಕಾಯಿ ಪೂರ್ತಿ ಹಾಕ್ಬಿಡ್ಲ? ಮೆಣಸಿನಕಾಯಿ ಪೂರ್ತಿ 100 ಡಾಲು
ಈರುಳ್ಳಿ ಡಾಲು ಫುಲ್ ಡಾಲ್ ಹೋಗೆ ಗೈಸ್ ಸಚಿನ್ ಮಾಡ್ತಿರೋದು ಈಸಿ ಆಗಲಿ ಅಂತ ಎಲ್ಲ ಕೂಗಿಸ್ಬಿಟ್ಟು ಒಗ್ಗರಣೆ ಹಾಕೋ ಥರ ಮಾಡ್ತಾ ಇರೋದು. ಈಗ ಅದನ್ನ ಕಟ್ ಮಾಡಬೇಕು. ಒಳಗೆ ಕಟ್ ಮಾಡಲಾ? ಇಲ್ಲ ಅಲ್ಲಿ ತಗೋ, ಒಂದೊಂದು ರಾಶಿ ತಗೊಂಡು ಅಲ್ಲಿ ಚಾಪಿಂಗ್ ಬೋರ್ಡ್ ಮೇಲೆ ಇಟ್ಕೊಂಡು ಚಾಕುಲ್ ಕಟ್ ಮಾಡು. ಓಹೋ ಗೈಸ್, ಲಾಂಗ್ ಪ್ರೊಸೆಸ್ ಇದೆ ಇದು. ಅಷ್ಟೇ ಗೈಸ್, ಕಟ್ ಮಾಡ್ಬಿಟ್ಟು ಒಳಗಡೆ ಹಾಕ್ಬಿಟ್ಟು ಕೂಗಿಸ್ಬಿಡೋದು ಅಷ್ಟೇ. ಗೈಸ್ ಶಾರ್ಟ್ ಬ್ರೇಕ್ ಆದಮೇಲೆ ನೋಡಿ ನಾನು ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡೆ. ಹೆಂಗಿದೆ ಹೇರ್ ಕಟ್ಟು? ಗಗನ ನನ್ನ ಕಸಿನ್ ಮದುವೆಗೆ ಮಿಂಚಕ್ಕೆ ನಾನು ರೆಡಿ, ಗಗನಿಗಿಂತ ಫಸ್ಟೇ ರೆಡಿ ಗೈಸ್. ಚೆನ್ನಾಗಿದೆ ಹೇರ್ ಕಟ್ಟು. ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ ಅಂದರೆ ಪರವಾಗಿಲ್ಲ, ಬೇರೆ ಹುಡುಗಿ ನೋಡ್ತಾರೆ, ನೀನು ನೋಡಿಲ್ಲ ಅಂದರು. ಚೌಟ್ರಿ ತುಂಬ ಜನ ಹುಡುಗಿರು ಬಂದಿರ್ತಾರಲ್ಲ, ನೋಡ್ತಾರೆ, ನೀನು ನೋಡಿಲ್ಲ ಅಂತೇಳಿ. ಹುಡುಗಿರ್ದು ತಾನೇ ನಂದಲ್ವಲ್ಲ ಬಿಡು. ಗೈಸ್ ಇವಾಗ ಗಗನ ಮುದ್ದೆ ಮಾಡ್ತಿದ್ದೀನಿ ನೋಡಿ. ನಾನು ಹಾಕಿದ್ದು ಸಾಂಬಾರು, ಗಗನ ಲೇಟ್ ಆಗುತ್ತೆ ಅಂತ ಒಗ್ಗರಣೆ ಹಾಕ್ಬಿಟ್ಟು ಒಳಗಡೆ. ಸೊ ಸಾಂಬಾರು ಪಾಲಕ್ ಪಪ್ಪು ರೆಡಿ. ಟೇಸ್ಟ್ ಮಾಡಿದ್ರೆ ಸಖತ್ತಾಗಿದೆ. ಇದಕ್ಕೆ ಈಗ ಮುದ್ದೆ ರೈಸ್ ರೆಡಿನಮ್ಮ, ಊಟ ಮಾಡೋದೆ ಗೈಸ್. ಸೊ ಬೆಳಗ್ಗೆ ತಿಂದಿದೆ ನೋಡಿ ಮುಸ್ಲಿ, ಅದು ಇಷ್ಟು ಅದು ಇಷ್ಟೊತ್ತಿರುತ್ತೆ ಎನರ್ಜಿ. ಈಗ ಟೈಮು 2:30 ನಮ್ಮನೆ ಗಡಿಯಾರದಲ್ಲಿ. ಸೊ ಇಟ್ಸ್ ಟೈಮ್ ಫಾರ್ ಊಟ. ಸೊ ಇಷ್ಟು ಇವತ್ತಿನ ಊಟದ ಅಪ್ಡೇಟ್ ಗೈಸ್. ಸೊ ಚಾಲೆಂಜಲ್ಲಿ ನಾನು ಭಾಗಶಃ ವಿನ್ ಆಗಿದ್ದೀನಿ. ಎಂಥದಿಲ್ಲ, ಏನು ಮಾಡಿಲ್ಲ, ತರಕಾರಿ ಕಟ್ ಮಾಡೋದು ಬಿಟ್ಟರೆ ಏನು ಮಾಡಿಲ್ಲ. ಅಷ್ಟೇ ಪಪ್ಪು, ಅಷ್ಟೇ. ಉಪ್ಪು ಖಾರ ಎಲ್ಲ ಹಾಕ್ಬೇಕು. ಆಯ್ತು ಬಿಡಪ್ಪ, ಕುಕ್ಕರು ಬೇಡ. ನೆಕ್ಸ್ಟ್ ಟೈಮ್ ಚಾಲೆಂಜ್ ಕೊಡ್ತೀನಿ, ಕುಕ್ಕರ್ ಯೂಸ್ ಮಾಡಂಗಿಲ್ಲ. ನೀನೇ ಅದು ಸ್ಟವ್ ಮೇಲೆ ಕುತ್ಕೊಂಡು ಕೈಯಲ್ಲಿ ಇಟ್ಕೊಂಡು ಬೇಯಿಸ್ಬೇಕು. ಕುಕ್ಕರ್ ಸಹ ಇರಲ್ಲ ಅಲ್ಲಿ. ನೀನು ಹೇಳೋ ಲೆಕ್ಕಾಚಾರ ಹೋದ್ರೆ ಹಂಗೆ ಬರುತ್ತೆ ಅಪ್ಪಿ. ಹೆಂಗೆ ನಮ್ಗೆ ಗೊತ್ತು ಹೆಂಗೆ ಟ್ಯಾಕಲ್ ಮಾಡ್ಬೇಕಂತ. ಸೊ ಇವಾಗ ಪಾಲಕ್ ಪಪ್ಪು ಮುದ್ದೆ ರೈಸು, ಇದು ನಮ್ಮನೆ ಊಟದ ಅಪ್ಡೇಟ್ ಗೈಸ್. ಇದನ್ನು ಊಟ ಮಾಡಿ ಮತ್ತೆ ಸಿಗ್ತೀವಿ. ಮಾ ಸಾಗ ಮನೆಯಲ್ಲಿ ಚಪಾತಿ ಎಕ್ಸ್ಪರ್ಟ್ ಯಾರು? ಸಚಿನ್ ಕುಮಾರ್ ಅವರು. ಚಪಾತಿ ಇಟ್ಟು ಕಲಸಾಗಿದೆ ಗೈಸ್. ಮಧ್ಯಾಹ್ನ ಊಟ ಆದ್ಮೇಲೆ ಒಂದ್ ಸ್ವಲ್ಪ ನಿದ್ದೆ ಮಾಡಿ, ನಮ್ಮ ಕೆಲಸಗಳೆಲ್ಲ ಮುಗಿಸಿ, ಮನೆಯೆಲ್ಲ ಕ್ಲೀನ್ ಮಾಡಿ ಸಾಕಾಗಿದೆ. ಏನು ಆಗಿ ಬ್ಲಾಗ್ ಡಿಸ್ಕಂಟಿನ್ಯೂ ಆಗ್ಬಿಟ್ಟಿತ್ತು. ಸೊ ಇವಾಗ ಡಿನ್ನರ್ ಅಪ್ಡೇಟು. ಡಿನ್ನರು ಏನಂದರೆ ನಮ್ಮಲ್ಲಿ ಪಾಲಕ್ ಪಪ್ಪೂನು ಇತ್ತು ಗೈಸ್, ಬಟ್ ಅದನ್ನು ನಾಳೆ ಊಟ ಮಾಡೋಣ. ನಾವು ಇವಾಗ ಚಪಾತಿ ಬೀಟ್ರೂಟ್ ಪಲ್ಯ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಸೈಡ್ಗೆ ಇಟ್ಟಿದ್ದೀವಿ ಪಪ್ಪುನ. ಸೊ ಅದಕ್ಕೆ ಗಗನದು ಬೀಟ್ರೂಟ್ ಪಲ್ಯ ಜಾಬ್, ನಂದು ಚಪಾತಿ ಜಾಬ್. ಹಾಂ ಆಯಿತು, ನೀನು ಇವತ್ತಿಂದ ಮೊನ್ನೆ ಬಿಟ್ಟು ಆಚೆ ಹೋಗು, ನಾನು ಎಲ್ಲ ನಾನೇ ಮಾಡ್ಕೊತೀನಿ. ಹ್ಞೂ ನಡಿ. ಏನಮ್ಮ ಅದನ್ನೇ ಮಾಡಮ್ಮ, ಅದನ್ನೇ ಮಾಡಮ್ಮ, ಸಾಕು. ಇದನ್ನು ಹೆಲ್ಪ್ ಮಾಡ್ಕೊಡ್ತೀನಲ್ಲ ಅಷ್ಟೇ ಸಾಕು. ಅಬ್ಬಾ ಆಡಿಯನ್ಸ್ ನೋಡೋರು ನಾನು ಮಾಡಿರೋದನ್ನ. ನೋಡೋ ಎಲ್ಲ ಮಾಡ್ಬಿಟ್ಟಿದ್ಯಾ ಗೈಸ್. ಯಾವಾಗಲೂ ಗೊತ್ತಿಲ್ಲ, ಒಂದು ಚಪಾತಿ ಜಾಸ್ತಿ ಆಗ್ಬಿಡುತ್ತೆ. ಈಗಮ್ಮ ಗೈಸ್ ಯಾವಾಗಲೂ ಗಗನ ಒಂದು ಚಪಾತಿ ಲೆಸ್ ಹೇಳ್ತಾರೆ, ನಾನು ಚಪಾತಿ ಎಕ್ಸ್ಟ್ರಾನೇ ಮಾಡ್ತೀನಿ. ಇವತ್ತು 4 ಚಪಾತಿ ಗೊತ್ತೇ, 5 ಚಪಾತಿಗೆ ಆಗೈತೆ ಇಟ್ಟು. ಒಂದು ಚಪಾತಿ ಪ್ಲೀಸ್ ಯಾರ ಬನ್ನಿ ಊಟ ಮಾಡ್ಕೊಂಡು. ಅದಕ್ಕೆ ದೊಡ್ಡ ಚಪಾತಿ ಗೊತ್ತಿರ್ತೀನಿ. ಗಗನಿಗೆ ಒಂದು ಚಪಾತಿಗೆ ಸುಸ್ತಾಗ್ಬಿಡುತ್ತೆ. ಸೊ ಇವಾಗ ಚಪಾತಿ ಬೀಟ್ರೂಟ್ ಪಲ್ಯ ಮಾಡ್ಬೇಕು ಗೈಸ್. ಇನ್ನೂ ಟೈಮ್ ಆಗಿದೆ ಆಲ್ರೆಡಿ. ಮಾಡಿಬಿಟ್ಟು ಊಟ ಮಾಡಬೇಕು. ನಮ್ಮನೆ ಹತ್ರ ನಾಯಿಗಳು ಜಗಳಾಡ್ತವೆ, ಹೋಗು ಅಂತಾವೆ ಗೈಸ್. ಚಪಾತಿನ ನೀಟಾಗಿ ಒತ್ಕೊಟ್ರೆ ಬೇಯಿಸ್ತಾಳೆ ಅಷ್ಟೇ ಅಲ್ವಾ? ಅಲ್ವಾ ಅಪ್ಪಿ? ಬೇಯಿಸ್ಕೊಡೋರು ಬೇಕು. ಸೊ ಚಪಾತಿ ನೋಡಿ, ನಾನು ಎಷ್ಟು ಚಪಾತಿ ಒತ್ತಿದ್ರು ನಾನು ಅದು ರೌಂಡ್ ಶೇಪಲ್ಲಿ ಒತ್ತಕ್ಕೆ ಮಾತ್ರ ಕಲ್ತಿಲ್ಲ ಗೈಸ್. ಇನ್ನು ರೌಂಡ್ ಶೇಪಲ್ಲಿ ಒತ್ಕೊಡು, ಹಾಂ ಅವಾರ್ಡ್ ರಿವಾರ್ಡ್ ಕೊಡ್ತೀಯಾ? ಮಕ್ಕ ಕೊಡ್ತೀಯಾ? ನೀನು ಏನು ಮಾಡೋದು ಕೊಡಲ್ಲ, ಅದಕ್ಕೆ ನಾನು ಹೆಂಗೆ ಬೇಕಂಗೆ ಗೊತ್ತಿದ್ದೀನಿ. ಈ ಥರ ಎದುರಿಸ್ತೀಯ ನೀನು? ಹಂಗೆ ಗೈಸ್ ಬೀಟ್ರೂಟ್ ಪಲ್ಯ ರೆಡಿ. ಸೂಪರು ಬೀಟ್ರೂಟ್ ಪಲ್ಯ ಬರೀ ಬೀಟ್ರೂಟ್ ಪಲ್ಯ ಬೋರ್ ಆಗುತ್ತೆ ಗೈ. ಅದಕ್ಕೆ ಮೊಟ್ಟ ಬಿಸಿನೀರು ಬಿತ್ತ. ಅಂಡ್ ಗೈಸ್ ನಮ್ಮ ಮೈಸೂರಲ್ಲಿ ಇವಾಗ ಬಜಾರ್ ನಾವು ಆ್ಯಪ್ ಅಂತ ಒಂದು ಲಾಂಚ್ ಆಗಿದೆ. ಸೊ ಮೈಸೂರಲ್ಲಿ ಯಾರು ಇದ್ರೆ ಅದರಿಂದ ಸೇಮ್ ಬ್ಲಿಂಕಿಟ್ ಜೆಪ್ಟೋ ತರ ಅಲ್ಲೂ ಎಲ್ಲ ವೆಜಿಟೇಬಲ್ಸ್, ಫುಡ್, ಗ್ರೋಸರೀಸ್ ಎಲ್ಲ ಸಿಗುತ್ತೆ. ಬಟ್ ಬಜಾರ್ ನಾವು ಈಗ ಲಾಂಚ್ ಆಗಿರೋದ್ರಿಂದ ಡೆಲಿವರಿ ಫ್ರೀ ಕಂಪ್ಲೀಟ್. ನೀವು 10 ರೂಪಾಯಿಗೆ ಆರ್ಡರ್ ಮಾಡಿ 10 ರೂಪಾಯಿಗೆ ಆರ್ಡರ್ ಮಾಡಿದ್ರು ತಂದು ಕೊಡ್ತಾರೆ. ಸರ್ಟನ್ ಲೊಕೇಶನ್ಸ್ಗೆ ಅನ್ಸುತ್ತೆ. ಸೊ ನಾವು ನಮ್ಮ ಮನೆಗೆ ಆರ್ಡರ್ ಮಾಡ್ಕೊಂಡಿದ್ವಿ. ಕಮ್ಮಿಲೂ ಇತ್ತು ಪ್ರೈಸಿಂಗು, ಅಂಡ್ ಯಾವುದೇ ತರ ಡೆಲಿವರಿ ಚಾರ್ಜಸ್, ಮಾರ್ಕೆಟ್ ಫೀಸ್ ಏನು ಇಲ್ಲ. ಕಮ್ಮಿಗೆ ಸಿಗುತ್ತೆ, ಫ್ರೀ ಡೆಲಿವರಿ. ನಿಮ್ಗೆ ಯೂಸ್ ಆಗಲಿ ಅಂತ ಹೇಳ್ತಾ ಇದೀವಿ. ಪೇಯ್ಡ್ ಪ್ರಮೋಷನ್ ಅಲ್ಲ ಗೈಸ್, ನಿಮ್ಗೆ ಯೂಸ್ ಆಗಲಿ ಅಂತ ಹೇಳ್ತಾ ಇರೋದು. ಯಾರು ಮೈಸೂರು ಇದ್ರೆ ಯೂಟಿಲೈಸ್ ಮಾಡ್ಕೊಳ್ಳಿ. ಸೊ ಸದ್ಯಕ್ಕೆ
ಊಟ ಎಲ್ಲ ಆಯಿತು. ಊಟ ಮಾಡಿ ನಾವು ಮಲ್ಕೊಂಡು ಮುಂದಿನ ಬ್ಲಾಗಲ್ಲಿ ಸಿಗ್ತೀವಿ. ಇನ್ನು ಗಗನ ಅವರು ಬೆಡ್ಡಿಂಗ್ ಪ್ರಿಪ್ರೇಷನ್ ಎಲ್ಲ ಶುರುವಾಗುತ್ತೆ. ಸೊ ನೋಡೋಣ ಹೆಂಗೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ಗೈಸ್. ಅಂಟಿಲ್ ದೆನ್ ಇದ್ರ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್ ಗೈಸ್.